ಅದಕ್ಕೆ ನಾ ನನ್ನ ಮಗನ ಸೈನಿಕ್ ಮಾಡತ್ನ. ದೋಸ್ತ ಎಲ್ಲಾರು ಇಲ್ಲಿಗಾರಲಿ ಕುಂತ್ ಮಾತಾಡಕ್ ಯಾರು ಇಲ್ಲ. ಹೌದ್ಲಿ, ಈಗ ಮೊದಲಿನಂಗೆ ಯಾರು ಬರಂಗಿಲ್ಲ. ಈಗ ಎಲ್ಲಾರು ಅಷ್ಟೇ ಬಿಡು. 24 ತಾಸು ಇರೋ ಉದ್ಯಾನನ ನಮ್ಮ ಜೊತೆಗೆ ಬರುವಲ್ಲ. ಏ ಕರ ಉದ್ಯಾ ಹೊಂಟಪ್ಪ ಅನಚ್ಚು. ಏನ್ಲಿ ಇವಂದ ಫೋನ್ ಹಚ್ಚ ಬಿಟ್ಟಲ್ಲ ಇವ. ಹಂಗಾರ ನಡ್ರಿ ದೋಸ್ತ, ಹೋಗ್ಯಾರ ಬರೋ ಸ್ವಲ್ಪ ಅವ್ರ ಮನೆ ಕಡೆ. ಈಗ ಊರಾಗ ಇರಂಗಿಲ್ಲ ಅವ್ರ, ಈಗ ಹೊಲ್ದಾಗ ಇರ್ತಾರ ಅವ್ರ. ಇದಲ್ಲ ಉದಯ ಮನೆ. ಹೌದಿದ ಉದಯ ಉದಯ ಏ ಬರ್ರಿ ತಮ್ಮ. ಕಕ್ಕ ನಮಸ್ಕಾರ. ಕಕ್ಕ ಉದಯ ಒಟ್ಟ ಭೇಟಿ ಆಗಲ್ಲ. ತಮ್ಮ ಕಿತ್ತೂರ್ದಾಗ ಒಂದ ಕೋಚಿಂಗ್ ಸೆಂಟರ್ ಐತಿ, ಆರ್ಮಿ ಕಳ್ಸ್ಬೇಕಂತ ಮಾಡಿ ನಾವನ ಅದಕ್ಕಾಗಿ ಹಾಕಿನಿ. ನಿನಗೇನ್ ಕಡಿಮೆ ಐತಿ? 20 ಎಕರೆ ಉದಯ ಐತಿ, 4 ಮಂದಿ. ಕಕ್ಕ ನಿಂಗೇನ್ ಕಮ್ಮಿ ಐತಿ? ಉದಯ ಇಲ್ಲೇ ಕುಂತ ತಿನ್ಬೋದು ಮನ್ಯಾಗ. ನಮ್ಮ ಹುಡ್ರಿ ನೀವು ಹೇಳೋದ ಕರೆಕ್ಟ್ ಐತಿ. 20 ಎಕರೆ ಹೊಲ ಐತಿ. ಮೊದಲು ಅದು ಉಳಿಬೇಕಂದ್ರ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಡಿದಾಗ ಅದು ಹೊಲ ನಮ್ಗೆ ಉಳಿದೈತಿ. ಆ ಉಳಿಬೇಕಂದ್ರು ಅವ್ರ ಹೋರಾಡಿದಾಗ ಉಳ್ಬೇಕಮ್ಮ. ಅವನು ಒಬ್ಬನ ದೇಶಕ್ಕಾಗಿ ಯೋಧ ಮಾಡ್ಬೇಕು ಅನ್ನೋದೊಂದು ಗೊತ್ತ ಆಶೆಪ್ಪ. ದೇಶದಾಗಿರೋ ರೈತರ ಹೊಟ್ಟೆ ಹಸುವಿನಿಂದ ಇದ್ದಾರಿಗೆ ಹಸುವಿನಿಂದ ಕಾಪಾಡ್ತಾರ. ಅದೇ ತರ ರೈತರ ಮಕ್ಕಳ ದೇಶವನ್ನ ಕಾಪಾಡ್ತಾರ. ನನ್ನ ಮಗನ ಸೈನಿಕ್ ಮಾಡತ್ನ.